ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಏನ್ರಿ ಇದು, ನಮ್ಮ ಮಂಡ್ಯದಲ್ಲಿ ಇಷ್ಟೊಂದು ಜನ ಶ್ರೀಮಂತರಿದ್ದಾರೆ ಅಂತ ಅನ್ನಿಸ್ತದೆ. ಭಿಕ್ಷುಕರು ಮನೆಯಲ್ಲೇ ಲಕ್ಷಾಂತರ ರೂಪಾಯಿ ದುಡ್ಡು, ಅದು ಮೂಟೆಗಟ್ಟಲೆ ತುಂಬಿರ್ತಕ್ಕಂಥ ರಾಶಿ ಹಣ ಅಂತಂದರೆ ನಿಜಕ್ಕೂ ನಾವು ತುಂಬ ಶ್ರೀಮಂತರು ಅಂತ ಅನ್ನಿಸ್ತದೆ ಮಂಡ್ಯದಲ್ಲಿ. ಇನ್ನು ಜನಸಾಮಾನ್ಯರ ಮನೇಲಿ ಹುಡುಕಿದ್ರೆ ಅದೆಷ್ಟು ಹಣ ಸಿಗಲ್ಲ ಅಂತ ಅನ್ನಿಸ್ತದೆ. ಬಟ್ ಅದು ಹಂಗೆ ಬರೋಲ್ಲ ಲೆಕ್ಕ. ಸೊ ಈ ಅಜ್ಜಿಗಳು ಅಥವಾ ಈ ಭಿಕ್ಷುಕರು ಅವ್ರಿಗೆ ಹಣವನ್ನು ಸಹಾಯ ಮಾಡ್ತಾರೆ, ಊಟವನ್ನು ಕೂಡ ಕೆಲವರು ದಾನ ಮಾಡ್ತಾರೆ. ಅವ್ರಿಗೆ ಬೇಕಾದಂಥ ಇತರೆ ಸಾಮಗ್ರಿಗಳು, ಬಟ್ಟೆ ಆಗ್ಬೋದು, ಒಂದು ಸೋಪ್ ಆಗ್ಬೋದು, ಒಂದು ಶ್ಯಾಂಪು ಆಗ್ಬೋದು, ಯಾರು ಅವ್ರ ಕೈಲಿ ಆಗಿದ್ದನ್ನು ಕೊಡ್ತಾ ಹೋಗ್ತಾರಲ್ಲ ಅವ್ರಿಗೆ ಖರ್ಚು ವೆಚ್ಚ ಜಾಸ್ತಿ ಬರಲ್ಲ. ಸೊ ಹಾಗಾಗಿ ಅದೇನು ಮಾಡ್ತಾರೆ, ಸಂಗ್ರಹಣೆ ಮಾಡಿ ಈ ರೀತಿ ಕೂಡಿಟ್ಬಿಟ್ಟಿರ್ತಾರೆ. ಬಟ್ ಅದು ಬೆಳಕಿಗೆ ಬಂದ್ಬಿಡುತ್ತೆ. ಸೊ ಮಂಡ್ಯದಲ್ಲಿ ಈಗ ಮತ್ತೋರ್ವ ಭಿಕ್ಷುಕಿಯ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಪತ್ತೆಯಾಗಿದ್ದು ಲಕ್ಷಾಂತರ ರೂಪಾಯಿಯಷ್ಟು ಎಣಿಕೆ ಆಗಿದೆ. ಅದು ಎಷ್ಟಿದೆ, ಯಾರು ಈ ಭಿಕ್ಷುಕಿ, ಜೊತೆಗೆ ಈ ಭಿಕ್ಷುಕಿದು ಒಂದು ರೋಚಕ ಕಥೆ ಇದೆ. ಅದನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಹೋಟೆಲ್ನವರು, ಈ ದಿನಸಿ ಅಂಗಡಿಯವರು, ಈ ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿ ವ್ಯಾಪಾರಿಗಳಿರ್ತಾರಲ್ಲ ಅವ್ರುಗಳೇನಾರು ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಏನಪ್ಪ ಇರೋ ಬರೋ ಚಿಲ್ಲರೆ ಕಾಸೆಲ್ಲ ಈ ಅಜ್ಜಿಗಳೇ ತೊಗೊಂಡೋಗಿ ಇಟ್ಕೊಂಡ್ಬಿಟ್ರೆ ನಾವು ವ್ಯಾಪಾರ ಮಾಡೋದು ಹೆಂಗೆ ಅಂತ ಖಂಡಿತ ಅನಿಸುತ್ತೆ. ಮೊನ್ನೆ ಅಷ್ಟೇ ಮಂಡ್ಯದ ಆ ಗುತ್ತಲು ಫ್ಯಾಕ್ಟ್ರಿ ಸರ್ಕಲ್ ಏನಿದೆ ಅಲ್ಲಿನ ನಿವಾಸಿ ಹೂರ್ ಅನ್ನೋಂಥ ವೃದ್ಧೆ ಭಿಕ್ಷುಕಿ, ಅಂದರೆ ಮುಸ್ಲಿಂ ಸಮುದಾಯದ ಮಹಿಳೆ ಮೃತಪಟ್ಟಿರ್ತಾರೆ. ಆಕೆ ಮನೆಯಿಂದ, ಅಂದರೆ ಈ ಇನ್ಸಿಡೆಂಟ್ ಬರ್ತೀನಿ, ಬಟ್ ಕೆಲವರಿಗೆ ಗೊತ್ತಿರಲ್ವಲ್ಲ ಮೊನ್ನೆ ನಡೆದಿರ್ತಕ್ಕಂಥದ್ದು, ಅದೊಂದು ಸಣ್ಣ ಹಿಂಟ್ ಕೊಡ್ತೀನಿ. ಇಲ್ಲ ನಾನು ಸಂಪೂರ್ಣವಾಗಿ ಆ ವಿಡಿಯೋ ಬಗ್ಗೆ ತಿಳ್ಕೊಬೇಕು, ಯಾರು ಇನ್ನೊಬ್ಬರು ಮಹಿಳೆ ಅನ್ನೋಂಥವ್ರು, ಇಲ್ಲಿ ಬರ್ತಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಂದಿನ ವಿಡಿಯೋಗೆ ಹೋಗ್ತೀರಿ. 3-4 ದಿನವೂ ಆಗಿಲ್ಲ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅದು ಮಾಸುವ ಮುನ್ನವೇ ಮತ್ತೋರ್ವ ಭಿಕ್ಷುಕಿಯ ಮನೆಯಲ್ಲಿ ರಾಶಿ ಹಣ ಪತ್ತೆಯಾಗಿರ್ತಕ್ಕಂಥದ್ದು. ಸೊ ಆ ಊರನ್ನ ಮಹಿಳೆ ಮೃತಪಡ್ತಾರೆ. ಮನೆಯಿಂದ ಏನು ಅಜ್ಜಿ ಹೊರಗಡೆನೆ ಬಂದಿಲ್ವಲ್ಲ ಅಂತ ಸಂಬಂಧಿಕರು ಇವರು ಹುಡುಕಾಟ ನಡೆಸಿದಾಗ ಅಜ್ಜಿಯ ಅಂತ್ಯ ಸಂಸ್ಕಾರ ಮಾಡೋಕೆ ಹೋಗುವಂಥ ಸಂದರ್ಭದಲ್ಲಿ ಹಣದ ನೋಟುಗಳು ಗಾಡಿಗೆ ಹಾರಾಡ್ತಿರೋದು ಕಂಡು ಬಂದಾಗ ಅದನ್ನು ಹುಡುಕಿದಾಗ ಹೋಗ್ತಾ ಬಗೆದಷ್ಟು ಹಣ, ಹುಡುಕದಷ್ಟು ಮೂಟೆಗಳಲ್ಲಿ ಹಣ, ಅದನ್ನು ತಗೊಂಡೋಗಿ ಮಸೀದಿಯಲ್ಲಿ ಲೆಕ್ಕಾಚಾರ ಏನೋ ಆಗ್ತಾರೆ. 8.5 ಲಕ್ಷ ಅಂತ ಲೀಗಲ್ ಆಗಿ ಹೇಳ್ತಾರೆ. ಬಟ್ ಅದು ಎಷ್ಟಿತ್ತು ಏನು ಎತ್ತ ಅನ್ನೋಂಥದ್ದು ದೇವರೊಬ್ಬಂಗೆ ಗೊತ್ತು. ಇನ್ನು ಅಜ್ಜಿಗೂ ಗೊತ್ತಿರಲ್ಲ, ಪಾಪ ಎಣಿಸಿರಲ್ವಲ್ಲ. ಸೊ ಅದನ್ನೇನೋ ಸಂಬಂಧಿಕರು ಹಂಚ್ಕೊಳ್ತಾರ. ನನಗೆ ಅವತ್ತು ಹೇಳಿದಾಗ ಮುಸ್ಲಿಂ ಸಮುದಾಯದವರು ಅಲ್ಲಿ ಬಂದಾಗ ಮಸೀದಿಗೆ ಉಳ್ಕೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ತಂಗುದಾಣಕ್ಕೆ ಒಂದು ಕೊಠಡಿ ರೀತಿ ನಿರ್ಮಾಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನು ಬಳಸ್ಕೊಳ್ತೀವಿ ಅಂತ ಅಂದ್ರಂತೆ. ಅದು ಅಧಿಕೃತವೋ ಅನಧಿಕೃತವೋ ಅದನ್ನು ಮೀರಿ ಬೇರೆ ಏನಾಯಿತು ಗೊತ್ತಿಲ್ಲ ಆ ಒಂದು ಇನ್ಸಿಡೆಂಟ್ನಲ್ಲಿ. ಸೊ ಅದು ಆಗಿ 3-4 ದಿನ ಆಗಿಲ್ಲ. ನಾನು ಅವತ್ತು ಆ ವಿಡಿಯೋ ಮುಗಿಯುವಂತಹ ಅಂತ್ಯದಲ್ಲಿ ಹೇಳಿದೆ, ನೀವು ಆ ವಿಡಿಯೋವನ್ನು ನೋಡಿದ್ರೆ ಗೊತ್ತಿರ್ತದೆ. ಸೊ ಈ ಅಜ್ಜಿದೇನೋ ಬೆಳಕಿಗೆ ಬಂತು ಕಣ್ರಪ್ಪ, ಹಂಗೆ ಅಂದ್ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೇಲಿ ಪಾಪ ಎಷ್ಟೋ ಜನ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇರ್ತಾರೆ. ಅವ್ರ ಮನೆಗಳ ಮೇಲೆ ಹೋಗಿ ದಾಳಿ ಮಾಡಿಬಿಟ್ಟಿರೋ ಮೇಲೆ ಈ ಅಜ್ಜಿನ ಏನಾರು ಇಟ್ಟಿದ್ದಾಳೆ, ಈ ತಾತನ ಏನಾರು ಇಟ್ಟಿದ್ದಾನೆ ಅಂತ ಅನ್ಕೊಂಡ ಮೇಲೆ ಭಿಕ್ಷುಕರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಿಬಿಡಿ ಅಂತ ಹೇಳಿದ್ದೆ. ಅದಾಗುವಷ್ಟರಲ್ಲಿ ಈ ರೀತಿಯ ಒಂದು ಘಟನೆ ಬೆಳಕಿಗೆ ಬಂದಿದೆ. ಹಾಗಂದು ಮಾತ್ರಕ್ಕೆ ಅವರೆಲ್ಲ ದಾಳಿ ಮಾಡಿಬಿಟ್ಟವ್ರೆ ಅಂತಲ್ಲ. ಬದಲಿಗೆ ಇಲ್ಲೇನಾಯ್ತು ಪ್ರಕರಣ, ಯಾರು ಈ ಅಜ್ಜಿ, ಎಲ್ಲವನ್ನು ಕೂಡ ಈಗ ನಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಊಟ ಮಾಡ್ತಾ ಕೂತವ್ರಲ್ಲ, ಈ ಅಜ್ಜಿ ಹೆಸರು ಬಂದು ಸಾವಿತ್ರಿ ಅಂತ, 70 ವರ್ಷ ವಯಸ್ಸು. ಸದ್ಯ ಈ ಇನ್ಸಿಡೆಂಟ್ನಲ್ಲಿ ಅಜ್ಜಿ ಬದುಕೈತೆ. ಸೊ ಇವರು ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀರಂಗಪಟ್ಟಣದವರು. ಸೊ ಇವ್ರ ತಾಯಿ ಬಂದು ಪಾರ್ವತಿ ಅಂತ. ಸೊ ಇವ್ರದ್ದೊಂದು ರೋಚಕ ಕಥೆ ಏನು ಅಂತಂದರೆ, ಈ ಹಿಂದೆ ಒಂದು ಶ್ರೀಮಂತ ಮನೆತನದ ಕುಟುಂಬದವರು ಇವರು. ಈ ಅಜ್ಜಿ ಶ್ರೀಮಂತ ಮನೆತನದ ಕುಟುಂಬದವರು. ಅಲ್ಲಿ ಹೇಳ್ತಾರೆ ಸ್ಥಳೀಯರು, ಮಲ್ತಾಯಿ ಟಾರ್ಚರಿಂದನೋ ಅಥವಾ ಮಾಡಿದಂತಹ ಅನ್ಯಾಯದಿಂದನೋ ಈ ಅಮ್ಮ ಮಗಳನ್ನ ಓಡಿಸ್ಬಿಡ್ತಾರೆ. ಅದಾದ ನಂತರ ಈ ಅಮ್ಮ ಮಗಳು ಬಂದು ಪಾಪ ಭಿಕ್ಷೆ ಬೇಡ್ಕೊಂಡು ಬದುಕ್ತಿರ್ತಾರೆ. ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಅದಾದ ನಂತರ ಈ ಅಜ್ಜಿ ಇದೆಯಲ್ಲ, ಈ ಅಜ್ಜಿ ತಾಯಿ ತಿರೋಗ್ಬಿಡುತ್ತೆ. ಇಬ್ರು ಸೇರಿ ಭಿಕ್ಷೆ ಬೇಡ ಬದುಕ್ತಾ ಇರ್ತಾರೆ. ಸ್ಥಿತಿವಂತ ಕುಟುಂಬ, ಬಟ್ ಬೀದಿಗೆ ಬಿದ್ದ ನಂತರ ಬದುಕೋದಿಕ್ಕೆ ತಿನ್ನೋದಿಕ್ಕೆ ಬೇಕಲ್ಲ ಹಣ. ಅಟ್ಲೀಸ್ಟ್ ನಾವು ಕೂಡಿಡ್ತೀವಿ ಅನ್ನೋದು ಕಾರಣಕ್ಕಲ್ಲ, ತಿನ್ನೋದಿಕ್ಕಾರ ಬೇಕಲ್ಲ. ಬಟ್ ಇಂಥ ಇನ್ಸಿಡೆಂಟ್ಗಳಲ್ಲಿ ತಿನ್ನೋದಕ್ಕಿರಲಿ ಕೂಡಿಡ್ತವ್ರೆ. ಸೊ ಅದಾದ ನಂತರ ಏನಾಗುತ್ತೆ, ಅಜ್ಜಿ ತಿರೋಗುತ್ತೆ. ಅಜ್ಜಿ ತಿರೋದ ನಂತರ ಈ ಅಜ್ಜಿ ಉಳ್ಕೊಳ್ಳುತ್ತೆ. ಅಂದರೆ ಅಜ್ಜಿಯ ತಾಯಿ, ನಾನು ಹೇಳ್ತಾ ಇರೋದು ಅಜ್ಜಿ ಅಂತ ಕನ್ಫ್ಯೂಷನ್ ಆಗ್ಬಿಡಿ. ಪಾರ್ವತಿ ಬಂದು ಈ ಅಜ್ಜಿಯ ತಾಯಿ, ಸಾವಿತ್ರಿ ಅಂದರೆ ಈ ಅಜ್ಜಿ. ಸೊ ಅವ್ರು ತಿರೋದ ನಂತರ ಇವರು ಒಬ್ಬರೇ ಬದುಕೋದಿಕ್ಕೆ ಶುರು ಮಾಡ್ತಾರೆ ಆ ಒಂದು ಕೊಠಡಿಯಲ್ಲಿ. ಕಳೆದ 2 ದಿನಗಳಿಂದ ಈ ಅಜ್ಜಿ ಮನೆಯಿಂದ ಆಚೆಗೆ ಬಂದಿರಲಿಲ್ಲ. ಸೊ ಇತ್ತೀಚೆಗಷ್ಟೇ ಮಂಡ್ಯದ ಆ ಸುದ್ದಿ ನೋಡಿದಂಥ ಎಷ್ಟೋ ಜನರಿಗೆ ಅಜ್ಜಿನೂ ಕೂಡ ಆಚೆಗೆ ಬರಲಿಲ್ಲ. ಅದಾದ ನಂತರ ಹಿಂಗೆ ಅಜ್ಜಿ ಸತ್ತೋಗ್ಬಿಟ್ಟಿದಂತೆ, ಪಾಪ ನೋಡೋಣ ಏನಾಗ್ಬಿಟ್ಟೈತಿ, ಅಜ್ಜಿ ಆಚೆಗೆ ಬೇರೆ ಬಂದಿಲ್ವಲ್ಲ ಅಂದ್ಕೊಂಡು ಭಯದಲ್ಲೇ ಹೋಗಿ ಅಜ್ಜಿಯ ಕೊಠಡಿಯನ್ನು ತೆಗೆದವ್ರೆ. ಬಾಗ್ಲ ಗಾಳಿನೂ ಇಲ್ಲ, ಬೆಳಕೂ ಇಲ್ಲ, ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ ಅಜ್ಜಿ ಕೊಠಡಿ ಒಳಗಡೆ. ಯಾರೂ ಹೋಗಿಲ್ಲ ಜನಸಾಮಾನ್ಯರೊಳಗೆ. ಅದಾದ ನಂತರ ಪಾಪ ಅಜ್ಜಿ ನರಳಾಡೋದನ್ನ ಸ್ಥಳೀಯರು ಗಮನಿಸಿದ್ದಾರೆ. ಹುಷಾರು ತಪ್ಪಡೈತೆ ಅಜ್ಜಿ, ಪಾಪ ಆಚೆಗೆ ಬರೋದಕ್ಕಾಗಿಲ್ಲ. ಒಂದು ದಿನನೋ 2 ದಿನನೋ ಪಾಪ ಹಸುವಲ್ಲಿ ಪಾಪ ಒದ್ದಾಡೈತೆ. ಸೊ ಏನಾದರೂ ಯಾರಾದರೂ ಒಬ್ರು ಇರಬೇಕು ಅನ್ನೋಂಥದ್ದು ಅದಕ್ಕೆ ಹೇಳೋದು. ಸೊ ಅದಾದ ನಂತರ ಸ್ಥಳೀಯರು ಏನು ಮಾಡೋರೆ, ಅಲ್ಲಿನ ನಿವಾಸಿಗಳು, ಈ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣ ಆ ಸಿಟಿಯ ದಿವಾನ್ ಪೂರ್ಣಯ್ಯ ಬೀದಿ ಅಂತೇನಿದೆ ಒಂದು ರಸ್ತೆ,
ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇಂದ ಅಜ್ಜಿ ವಾಸ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಸ್ಥಳೀಯರು ಬಾಗಿಲು ತೆಗೆದು ನೋಡಿದಾಗ ಅಜ್ಜಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ತಕ್ಷಣ ಏನು ಮಾಡಿದ್ರು, ಆ ಅಜ್ಜಿನ ಸ್ವಲ್ಪ ಆರೈಕೆ ಮಾಡಿದ್ರು. ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸೋರೆ ನೀಟಾಗಿ. ಅಜ್ಜಿನೂ ಕೂಡ ಹೇಳ್ತೈತೆ, ಕಟಿಂಗ್ ಎಲ್ಲ ಮಾಡಿಸೋರು ನನಗೆ ಅಂತ ಅಜ್ಜಿನೇ ಮಾತಾಡ್ತೈತೆ. ಸೊ ಅದಾದ ನಂತರ ಆ ಮೈಸೂರಿನ ಒಂದು ಟ್ರಸ್ಟಿಯ ಸ್ವಯಂ ಸೇವಕರು ಅಂತ ಇರ್ತಾರಲ್ಲ, ಸೊ ಅವ್ರೇನು ಮಾಡಿದ್ದಾರೆ, ಅವ್ರನ್ನ ಕರೆಸ್ಕೊಂಡಿದ್ದಾರೆ ಒಂದು 20 ಜನರನ್ನ. ಸ್ವಚ್ಛತೆ ಮಾಡೋಣ ಸ್ವಲ್ಪ ಅಂತ, ಸ್ವಚ್ಛತೆ ಮಾಡೋ ದೃಷ್ಟಿಯಲ್ಲಿ. ಯಾಕೆಂದ್ರೆ ಒಳಗಡೆ ಗಾಳಿ ಬೆಳಕು ಏನೂ ಇರಲಿಲ್ಲ. ಅವರಿಗೆ ಶಾಕು. ಒಳಗಡೆ ಅಜ್ಜಿದು ದುಡ್ಡು ನೋಡ್ಬಿಟ್ಟು ಬ್ಯಾಗು, ಆ ಬ್ಯಾಗ್ ಒಳಗಡೆ ನೋಟು, ಆ ಚಿಲ್ಲರೆ ಕಾಸುಗಳು ನೀವು ಗಮನಿಸ್ಬೋದು. ಈಗ ನಾನು ಪ್ರಸಾರ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ಕಡೆ ಆ ಸ್ವಯಂ ಸೇವಕರು ಕೂತ್ಕೊಂಡು ಆ ಚಿಲ್ಲರೆ ಕಾಸುಗಳನ್ನು ಎಣಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ಬ್ಯಾಗ್ ಇದೆ ನೋಡಿ, ಅಲ್ಲಿ ನಿಮಗೆ ನೋಟ್ಗಳಿದ್ದಾವೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿದು ಕೂಡ ನೋಟಿದೆ. 1000 ರೂಪಾಯಿ ನೋಟಿಲ್ಲ ಅಲ್ಲಿ. ಸೊ ಕಳೆದ 10 ವರ್ಷಗಳಿಂದ ಈ ಅಜ್ಜಿ ಭಿಕ್ಷೆ ಬೇಡಿ ಜೀವನವನ್ನು ನಡೆಸ್ತಾ ಇದ್ದು, ತಾಯಿ ಮತ್ತು ಮಗಳು. ಅದಾದ ನಂತರ ಇಲ್ಲೊಬ್ರು ಅರ್ಚಕರು ಆಗಿನ ಪುರೋಹಿತರು ಒಂದು ನೋಟ್ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ. ಇದು ಬಂದು ಅಮೆರಿಕನ್ ಡಾಲರ್, ಅಂದರೆ ಕರೆನ್ಸಿ ಅಲ್ಲಿದು. ಸೊ ಇವತ್ತಿನ ಪ್ರಸ್ತುತ ಮಾರ್ಕೆಟಲ್ಲಿ ಏನಿಲ್ಲ ಅಂದರೆ 96ರಿಂದ 97 ರೂಪಾಯಿ ವ್ಯಾಲ್ಯೂ ಇದೆ ಆ ಒಂದು ಕಾಯಿನ್ಗೆ, ಅಂದರೆ ಒಂದು ನೋಟಿಗೆ. ಅದು ಒಂದು, ನಮ್ಮಲ್ಲಿ 1 ರೂಪಾಯಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಅದು ನಮಗೆ ಇಲ್ಲಿ 96ರಿಂದ 97 ರೂಪಾಯಿ ಆಸುಪಾಸು. ಅಜ್ಜಿಗೆ ಒಂದು ಅಮೆರಿಕನ್ ಡಾಲರ್ನು ಕೂಡ ಕೊಟ್ಟವರಲ್ಲ, ಅದ್ರಲ್ಲಿ ಪ್ರವಾಸಿಗರು. ಖುಷಿ ಆಯ್ತಪ್ಪ ನನಗಂತೂ ಅಜ್ಜಿ ಹತ್ರ, ಶ್ರೀಮಂತ ಅಜ್ಜಿನೇ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹೆಚ್ಚು ಕಡಿಮೆ ಅಧಿಕೃತವಾಗಿ ಆ ಒಂದು ಜಾಗದಲ್ಲಿ ಹಣವನ್ನು ಎಣಿಸಿದ ನಂತರ ಒಂದು 3 ಲಕ್ಷ ಚಿಲ್ಲರೆಯಷ್ಟು ಹಣವನ್ನು ಆ ಅಜ್ಜಿ ಕೂಡಿಟ್ಟಿತ್ತು, ಸಂಗ್ರಹಿಸಿತ್ತು ಅನ್ನೋಂಥ ಒಂದು ಮಾಹಿತಿ ಬಂದಿದೆ. ಸೊ ಈ ಅಜ್ಜಿ ಎಲ್ಲೆಲ್ಲಿ ಭಿಕ್ಷಾಟನೆ ಮಾಡ್ತಾ ಇತ್ತು ಅಂತಂದರೆ, ಶ್ರೀರಂಗಪಟ್ಟಣದ ಗಂಗಾಧರೇಶ್ವರ ಟೆಂಪಲ್ ಏನಿದೆ, ಅಂದರೆ ಈ ಕಡೆ ಬಂದರೆ ನಿಮಗೆ ರಂಗನಾಥ ಸ್ವಾಮಿ ಟೆಂಪಲ್, ಈ ಕಡೆ ಬಂದರೆ ನಿಮಿಷಾಂಬಾ ದೇವಿ ಟೆಂಪಲ್ಲು. ಸೊ ಎಲ್ಲ ದೇವಸ್ಥಾನದ ಆಸುಪಾಸಿನಲ್ಲಿ ಕಾವೇರಿ ನದಿ ಹರಿದು ಹೋಗ್ತಾಳೆ. ಸೊ ಆ ನದಿ ತೀರದಲ್ಲಿ ಅಜ್ಜಿ ಜಾಸ್ತಿ ಭಿಕ್ಷಾಟನೆ ಮಾಡ್ತಾ ಇತ್ತು. ಯಾಕಂತಂದರೆ ಪ್ರವಾಸಿಗರು ಬರೋರು ಹೋಗೋರು, ಅದರಲ್ಲೂ ಅಮೆರಿಕನ್ ಕರೆನ್ಸಿ ಕೊಟ್ಟಿರ್ತಕ್ಕಂಥವ್ರು ಫಾರಿನ್ ಪ್ರವಾಸಿಗರಾಗಿರ್ತಾರೆ. ಸೊ ಇಲ್ಲಿ ಇಂಡಿಯಾಗೆ ಬಂದಾಗ ಶ್ರೀರಂಗಪಟ್ಟಣ ಸ್ವಲ್ಪ ಐತಿಹಾಸಿಕ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಬಂದಾಗ ಅಜ್ಜಿಗೆ $1 ಅಂದ್ಬಿಟ್ಟು ಕೊಟ್ಬಿಟ್ಟು ಈ ಅಜ್ಜಿ ಎಲ್ಲವನ್ನೂ ಸಂಗ್ರಹ ಮಾಡಿ ಆ ಬ್ಯಾಗ್ನಲ್ಲಿ ತುಂಬಿಟ್ಟು ಆ ಕೊಠಡಿಯಲ್ಲಿ ಭದ್ರವಾಗಿ ಇಟ್ಟಿತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ, ಅಜ್ಜಿ ಈ ದುಡ್ಡೆಲ್ಲ ಏನು ಮಾಡ್ತಾ ಇದ್ರಿ, ಎಣಿಸ್ತಿದ್ರಲ್ಲ, ಎಲ್ಲಿ ಮಾಡ್ತೀರಿ ಅಂತಂದರೆ, ಅವರು ನೀನು ಉಂಡಿಗೆ ಹಾಕ್ತೀವಿ ಅಂದರೆ, FD ಮಾಡ್ತೀವಿ, ನಿನಗೆ ಬ್ಯಾಂಕಲ್ಲಿ ಇಡ್ತೀವಿ, ಆರಾಮಾಗಿರು ಅಂತ ಎಣಿಸಿದ್ದಾರೆ. ಸೊ ನನ್ನದೊಂದು ಸಣ್ಣ ಮನವಿ, ಇದನ್ನೇನಾರು ಅಲ್ಲಿ ನೋಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ತಾಯಿ ಮಾತಾಡಿದ್ರು, ಯಾವುದೋ ಟ್ರಸ್ಟ್ನ ಅಧ್ಯಕ್ಷರಂತವರು. ಸೊ ಸಾಧ್ಯ ಆದರೆ ಅಲ್ಲಿ ಒಂದು ಸ್ಥಳೀಯ ಹೋಟೆಲ್ ಅಂತ ಇರುತ್ತೆ, ಅವ್ರು ಹೇಳಿದೇನು ಅಂತಂದರೆ, ಈ ಹಣವನ್ನು ನಾವು ಬ್ಯಾಂಕ್ನಲ್ಲಿಟ್ಟು ಯಾರ್ದೋ ಒಬ್ಬರ ಮೇಲೆ ನಾಮಿನಿ ಮಾಡ್ತೀವಿ, ಬಹುಶಃ ಅರ್ಚಕರು ಅವರ ಹೆಸರಲ್ಲೇ, ಅಥವಾ ಅವ್ರು ನಾಳೆ ದಿನ ಏನಾದ್ರು ಒಂದು ಒಳ್ಳೇದಕ್ಕೂ ಉಪಯೋಗ ಆಗುತ್ತೆ, ಅನ್ನದಾನಕ್ಕೋ ಕನ್ಯಾದಾನಕ್ಕೋ ಯಾವುದಕ್ಕೂ ಒಂದು ಆಗುತ್ತೆ, ಅವ್ರ ಹೆಸರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಜನ ಎಲ್ಲ ಸೇರಿ ನೋಡೋಣ ಅಂತ ಹೇಳ್ತಿದ್ರು. ಬಹುಶಃ ಅದಾದರೂ ಏನು ತೊಂದರೆ ಇಲ್ಲ. ಆದರೆ ಸಾಧ್ಯ ಆದರೆ ಒಂದು 3 ಲಕ್ಷದಲ್ಲಿ 1 ಲಕ್ಷ ಹಣವನ್ನು ಯಾವುದಾದ್ರೂ ಒಂದು ಹೋಟೆಲ್ಗೆ ಕೊಟ್ಬಿಟ್ಟು ಪ್ರತಿನಿತ್ಯವೂ ಕೂಡ 2 ಹೊತ್ತೋ 3 ಹೊತ್ತೋ ಅಜ್ಜಿಗೆ ಎಷ್ಟು ಸಾಧ್ಯವಾಗುತ್ತಷ್ಟು ಊಟ ತಂದು ಕೊಡೋದಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಅಂತ ಅಜ್ಜಿಗೆ ಏನೊಂದು ಹೋಟ್ಲು ಮಾಲೀಕ ಮನಸ್ಸು ಮಾಡಿದ್ರೆ ಒಂದು 60 ರೂಪಾಯಿಗೋ 70 ರೂಪಾಯಿಗೋ ಒಂದು 50 ರೂಪಾಯಿ ಡೈಲಿ ಬಿಲ್ ಹಾಕೊಂಡ್ರು ತಿಂಗಳಿಗೆ ಏನಿಲ್ಲ ಅಂದ್ರೆ 1,500,000 ಆಗುತ್ತೆ. 1 ಲಕ್ಷ ದುಡ್ಡು ಕೊಡ್ತೀರಾ ನೀವು ಅಂತಂದ್ರೂ, ಏನಿಲ್ಲ ಅಂತಂದ್ರೂ ನನ್ನ ಪ್ರಕಾರ ಒಂದು 50ರಿಂದ 60 ತಿಂಗಳು ಅಂದರೆ ಒಂದು 5-6 ವರ್ಷ ಊಟ ಹಾಕ್ಬೋದು ಹೋಟೆಲ್ ಮಾಲೀಕ, ಬಲ್ಕ್ ಅಮೌಂಟ್ ಅಂತ ಕೊಟ್ಬಿಟ್ರೆ. ಸೊ ಅಜ್ಜಿ ಭಿಕ್ಷೆ ಬೇಡೋದು ತಪ್ಪುತ್ತೆ, ಜೊತೆಗೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಸುಸ್ತಾಗೋದು ತಪ್ಪುತ್ತೆ, ಮನೆ ಬಾಗಿಲಿಗೆ ಊಟ ಬರುತ್ತೆ. ಇನ್ನು ಸ್ಥಳೀಯರು ಇವರು ಒಂದು ಸ್ವಲ್ಪ ಅಜ್ಜಿ ಬದುಕಿರೋ ತನಕ ಅವ್ರನ್ನ ಸ್ವಲ್ಪ ಕುಶಲೋಪರಿ ವಿಚಾರಿಸ್ಕೊಂಡ್ರೆ ಸಾಕು. ಸೊ ಇದು ಅಜ್ಜಿಯ ರೋಚಕ ಕತೆ. ಸೊ ಬದುಕಿದೆ ಅಜ್ಜಿ, ಆರೋಗ್ಯವಾಗಿದೆ, ಗಟ್ಟಿ ಮುಟ್ಟ ಕೂತ್ಕೊಂಡು ಏರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ಊಟ ಮಾಡ್ತೈತೆ. ಅದಾದ ನಂತರ ಸ್ವಯಂ ಸೇವಕರು ಅವ್ರಿಗೆಲ್ಲ ನಾವು ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು. ಜೊತೆಗೆ ಯಾಕೆಂತಂದರೆ ಅವ್ರದ್ದೊಂದು ಕಾರ್ಯ ಇದೆಯಲ್ಲ, ಸ್ವಯಂ ಪ್ರೇರಿತರಾಗಿ ಬಂದು ಅಜ್ಜಿಯ ಕೊಠಡಿ ಎಲ್ಲನೂ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ನೀಟಾಗಿ ಅಜ್ಜಿ ಇರೋದಕ್ಕೆ ಈಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಏನೇಯೋ ಈ ಒಂದು ಖುಷಿಯ ವಿಚಾರವನ್ನು, ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸಾರ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಸಾಕಷ್ಟು ಭಿಕ್ಷುಕರು ನಿಮ್ಮ ನಡುವೆ ಇರ್ತಾರೆ. ದಯವಿಟ್ಟು ಈಗಲೂ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರೇನಾದ್ರು ಇಲ್ಲದೆ ಇದ್ದಾಗ ದಯವಿಟ್ಟು ಕೆಲವು ಕಿಡಿಗೇಡಿಗಳು ದಾಳಿ ಮಾಡುವಂಥ ಪ್ರಯತ್ನ ಮಾಡಬೇಡಿ. ನನಗೆ ಭಯ ಆಗಿದೆ. ಈಗ ಎಷ್ಟೋ ಭಿಕ್ಷುಕರು ಪಾಪ ಎಲ್ಲೆಲ್ಲೋ ಬದುಕನ್ನು ಕಟ್ಕೊಂಡಿರ್ತವೆ ಯಾವುದೋ ಒಂದು ಮೂಲೆಯಲ್ಲಿ. ಸೊ 2 ಬೆಳಕಿಗೆ ಬಂತು ನಮ್ಮ ಮಂಡ್ಯದಲ್ಲೇ, ಇನ್ನು ಕರ್ನಾಟಕದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಗೊತ್ತಿಲ್ಲ, ದೇಶದಾದ್ಯಂತ ಭಿಕ್ಷುಕರಿದ್ದಾರೆ, ಎಷ್ಟೋ ಪರ್ಸೆಂಟ್ ಇದ್ದಾರೆ. ಸೊ ಹಾಗಾಗಿ ತಿನ್ನಲ್ಲ ಉಣ್ಣಲ್ಲ ಹಿಂಗೆ ಕೂಡಿಡ್ತವೆ, ಯಾರಾದರೂ ಬಂದು ಕತ್ಕೊಂಡು ಹೋಗ್ಬಿಟ್ರೆ ಅನ್ನೋಂಥ ಒಂದು ಸಣ್ಣ ಆತಂಕ, ಸಣ್ಣ ಕಳವಳ ನನಗೆ ವೈಯಕ್ತಿಕವಾಗಿ. ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ಇವು ಬೆಳಕಿಗೆ ಬಂದಿದೆ. ಅದೆಷ್ಟು ಘಟನೆಗಳು ಬೆಳಕಿಗೆ ಬಂದಿದ್ದವೋ ಇಲ್ವೋ, ಅದೆಷ್ಟು ಜನ ತಿನ್ಕೊಂಡು ನುಂಗಿ ನೀರು ಕುಡಿದಿದ್ದಾರೋ ಇಲ್ವೋ, ಮುಂದೆ ಅದೆಷ್ಟು ಜನ ಈ ರೀತಿ ಅನಾಹುತ ಮಾಡೋದಕ್ಕೆ ರೆಡಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ಈ 2 ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಒಂದು ಪ್ರಕರಣದ ವಿಚಾರ ಈ ರೀತಿ ಇತ್ತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನನ್ನ ಸಲಹೆ ಏನಾದರೂ ತಪ್ಪಿತ್ತ ಸರಿ ಇತ್ತ ಅದನ್ನು ಕೂಡ ತಿಳಿಸಿ. ಅಂದರೆ ನಾನು ಹೇಳಿದ್ನಲ್ಲ, ಅಜ್ಜಿಗೆ ಊಟ ಸಪ್ಲೈ ಆಗೋ ಥರ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅಜ್ಜಿ ಇನ್ನೊಂದಷ್ಟು ದಿನ ಗಟ್ಟಿಮುಟ್ಟಾಗಿ ಬದುಕ್ಬೋದೇನೋ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದರೆ ಅಲ್ಲಿನ ವಿಡಿಯೋ ತುಣುಕುಗಳನ್ನು ಪ್ರಸಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅವ್ರಿಗೆಲ್ಲ ಬಿಡಿಸಿ ಕರ್ಕೊಂಬಂದೆ.
ಇನ್ನೊಬ್ರು ಮನೆಗೆ ಅದೊಂದು 25,000 ಕೊಟ್ಟಿತ್ತು. ಅವ್ರ ಮನೆ ಒಳಗೆ ಕಾಗೆ ಬಂದ್ಬಿಟ್ಟು ಒಂದು ದಿವಸ ಈ ಅಜ್ಜಿ ಸತ್ತೋದ್ರೊಳಗೆ ಅವ್ರು 25,000 ಅಂತ ನನ್ಗೆ ಕೊಟ್ಬಿಟ್ರು. ಅಜ್ಜಿ ಮನೆಗೆ ಬಂದ್ಬಿಟ್ಟಿದೆ, ಇವ್ರೊಳಗೆ ತಿಥಿ ಮಾಡಿ ಪುಣ್ಯ ಮಾಡಕ್ಕೆ 50,000 ಖರ್ಚಾಯ್ತು ಅವ್ರ ಮನೆಗೆ. ಅವನು ಓನರ್ ಇಟ್ಕೊಂಡ್ಬಿಟ್ಟ, ಗುರುಳೆ ನಮಗೂ ಬಣ್ಣ ಸುಣ್ಣ ಹಾಕ್ಬೇಕು, ಸತ್ತೋಗಿದೆ ಮನೆ ಒಳಗೆ ಅಂದ್ಬಿಟ್ಟು ಅವ್ನು ಬೇರೆ ಅವಳು ತೆಕ್ಕೊಂಬಿಡಿ. ಅವಳು ಏನಟಿ ಸಿಗಲ್ಲ ಜಯಂತಿ ಎಲ್ಲ ನೀನು ಮುಂದೆಗೆ ಹಾಕ್ತೀರಿ ಬ್ಯಾಂಕ್ ಅಕೌಂಟ್ಗೆ. ಅವ್ರು ಯಾರು ಹಾಕಲ್ಲ. ತಮ್ಮ ಅಂತ ದೇವ್ರಿಗೆ ದೊಡ್ಡ ಸಾಹುಕಾರರು, 5 ಮನೆ ಇದ್ದಿದ್ದು ಒಂದು ಕಾಲದಲ್ಲಿ ಅಂತ ಇದ್ರು. ಆಮೇಲೆ ಇವಳು ಅಷ್ಟೇ ಎಲ್ಲ ಮಾಡಿದ್ದೆ, ಎಲ್ಲರ ಮನೆ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ಅಶಕ್ತರಾದ್ಮೇಲೆ ಸ್ವಲ್ಪ ಭಿಕ್ಷೆ ಗಿಕ್ಷೆ ಅಲ್ಲಿ ಅಜ್ಜಿ ಅವಳಿಗೆ ಇದು ಫೋಟೋ ಇದೆ, ಕಟಿಂಗ್ ಮಾಡಿಸ್ಬಿಟ್ರು ಅವಳಿಗೆ. ಆಯ್ತು ಕಣಮ್ಮ, ಚೆನ್ನಾಗಿರೋ ನಿಂಗೆ ನೋಡು ಮಕ್ಕ ಉಂಟಲ್ಲ. ದಿವಾನ್ ಸಂಪಾದನೆ ಮಾಡಿಟ್ಟಿದ್ದಾಳೆ. ಇವತ್ತು ನೋಡಿ ಇದು 98 ರೂಪಾಯಿ ಕೊಡ್ತಾರೆ. ಈ $1 ಕೊಟ್ಟರೆ ಪ್ರೆಸೆಂಟ್ 98 ರೂಪಾಯಿಗಳು ಇದಕ್ಕೆ ಬರುತ್ತೆ. ನೋಡಿ ಒಂದು ನೋಟಿಗೆ 98 ರೂಪಾಯಿ ಬರುತ್ತೆ ಪ್ರೆಸೆಂಟ್. ಎಲ್ಲಿದ್ದು ಭಿಕ್ಷೆ ಬರ್ತಿದ್ದು ಇದು ರಂಗನಾಥನ ಭಿಕ್ಷೆ ಬೇಡ್ತಿರಿದ್ದು ಎಲ್ಲ ಕಡೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಜಾಸ್ತಿ, ಅಕ್ಕಪಕ್ಕ ಎಲ್ಲ ಕಡೆ ಹೋಗ್ತಿದ್ದು. ದೇವಸ್ಥಾನಗಳಲ್ಲಿ ಹೊಳೆ ಹತ್ರ ಎಲ್ಲ ನದಿಗೆ ಬರ್ತಾರಲ್ಲ, ಸ್ನಾನ ಮಾಡಿ ಪಿಂಡ ಪ್ರದಾನ ಕೂಡ ಮಾಡಿದವರೆಲ್ಲ ಅವಳು ಕೊಟ್ಟಿರ್ತಾರೆ.